ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಆ ದೇಶಕ್ಕೆ ಅಪ್ಪ ಅಮ್ಮ ಇಲ್ಲದಂಗಾಗಿದೆ. ಈಗಂತೂ ಅದು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿರುವಂಥ ಹಿಂದೂಗಳು ಇಲ್ಲಿಂದ ಹೋಗಿದ್ದಲ್ಲ. ಅದು ಯಾವಾಗ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರದ್ದು. ಈಗ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಆ್ಯಕ್ಷನ್ ಮಾಡಲಾಗ್ತಾ ಇದೆ. 8 ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ಬಿಗ್ ಶಾಕ್ ನೀಡಲಾಗಿದೆ. 8 ಜನರನ್ನು ಬಾಂಗ್ಲಾಗೆ ಕಳಿಸಿದ್ದಾರೆ ದೆಹಲಿ ಪೊಲೀಸರು. ಬಾಂಗ್ಲಾದೇಶದ ಮಾದಾರಿಪುರಕ್ಕೆ ಸೇರಿದ ಜನ ಇವರು. ಕಾಡಿನಿಂದ ಭಾರತ ಪ್ರವೇಶಿಸಿದ್ದಾರಂತೆ, ದೆಹಲಿಗೆ ಬಂದಿದ್ದರಂತೆ. ಎಲ್ಲ 8 ಜನರನ್ನು ಒಂದೇ ಕುಟುಂಬದವರು ಅಂತೇಳಿ ಗುರುತಿಸಲಾಗಿದೆ. ಜಹಾಂಗೀರ್ ಪತ್ನಿ 6 ಮಕ್ಕಳು ನುಸುಳಿ ಬಂದಿದ್ದರು. ಬೇರೆ ಹೆಸರಿನಲ್ಲಿ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದ ಜನ ಇವರು. ಬಾಂಗ್ಲಾದೇಶದ ದಾಖಲೆಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದರು. ಬಾಂಗ್ಲಾದೇಶಿಗಳು ಅಂತ ತೋರಿಸೋ ಯಾವುದೇ ದಾಖಲೆ ಅವರ ಬಳಿ ಇರಲಿಲ್ಲ. ಮೊದಲು ಒಬ್ಬನೇ ಭಾರತಕ್ಕೆ ಬಂದಿದ್ದ ಜಹಾಂಗೀರ್, ನಂತರ ಸ್ವಲ್ಪ ವರ್ಷ ಭಾರತದಲ್ಲಿದ್ದು ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಬಳಿಕ ಪತ್ನಿ ಮಕ್ಕಳನ್ನು ಭಾರತಕ್ಕೆ ಕರೆತಂದಿದ್ದ. ಸಿಕ್ಕಿಬಿದ್ದಾಗ ಪಶ್ಚಿಮ ಬಂಗಾಳ ತನ್ನ ಮೂಲ ಅಂತ ಹೇಳಿದ್ದ. ಪಶ್ಚಿಮ ಬಂಗಾಳದಲ್ಲಿ ವಿಚಾರಿಸಿದಾಗ ಬಣ್ಣ ಬಯಲಾಗಿದೆ. ಸರಿಯಾಗಿ ರುಬ್ಬಿದಾಗ ಸತ್ಯ ಕಕ್ಕಿದ್ದಾನೆ ಜಹಾಂಗೀರ್. ಆತನ್ನು ವಾಪಸ್ ಕಳಿಸಲಾಗಿದೆ. ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಆ ದೇಶಕ್ಕೆ ಅಪ್ಪ ಅಮ್ಮ ಇಲ್ಲದಂಗಾಗಿದೆ. ಈಗಂತೂ ಅದು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿರುವಂಥ ಹಿಂದೂಗಳು ಇಲ್ಲಿಂದ ಹೋಗಿದ್ದಲ್ಲ. ಅದು ಯಾವಾಗ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರದ್ದು. ಈಗ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಆ್ಯಕ್ಷನ್ ಮಾಡಲಾಗ್ತಾ ಇದೆ. 8 ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ಬಿಗ್ ಶಾಕ್ ನೀಡಲಾಗಿದೆ. 8 ಜನರನ್ನು ಬಾಂಗ್ಲಾಗೆ ಕಳಿಸಿದ್ದಾರೆ ದೆಹಲಿ ಪೊಲೀಸರು. ಬಾಂಗ್ಲಾದೇಶದ ಮಾದಾರಿಪುರಕ್ಕೆ ಸೇರಿದ ಜನ ಇವರು. ಕಾಡಿನಿಂದ ಭಾರತ ಪ್ರವೇಶಿಸಿದ್ದಾರಂತೆ, ದೆಹಲಿಗೆ ಬಂದಿದ್ದರಂತೆ. ಎಲ್ಲ 8 ಜನರನ್ನು ಒಂದೇ ಕುಟುಂಬದವರು ಅಂತೇಳಿ ಗುರುತಿಸಲಾಗಿದೆ. ಜಹಾಂಗೀರ್ ಪತ್ನಿ 6 ಮಕ್ಕಳು ನುಸುಳಿ ಬಂದಿದ್ದರು. ಬೇರೆ ಹೆಸರಿನಲ್ಲಿ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದ ಜನ ಇವರು. ಬಾಂಗ್ಲಾದೇಶದ ದಾಖಲೆಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದರು. ಬಾಂಗ್ಲಾದೇಶಿಗಳು ಅಂತ ತೋರಿಸೋ ಯಾವುದೇ ದಾಖಲೆ ಅವರ ಬಳಿ ಇರಲಿಲ್ಲ. ಮೊದಲು ಒಬ್ಬನೇ ಭಾರತಕ್ಕೆ ಬಂದಿದ್ದ ಜಹಾಂಗೀರ್, ನಂತರ ಸ್ವಲ್ಪ ವರ್ಷ ಭಾರತದಲ್ಲಿದ್ದು ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಬಳಿಕ ಪತ್ನಿ ಮಕ್ಕಳನ್ನು ಭಾರತಕ್ಕೆ ಕರೆತಂದಿದ್ದ. ಸಿಕ್ಕಿಬಿದ್ದಾಗ ಪಶ್ಚಿಮ ಬಂಗಾಳ ತನ್ನ ಮೂಲ ಅಂತ ಹೇಳಿದ್ದ. ಪಶ್ಚಿಮ ಬಂಗಾಳದಲ್ಲಿ ವಿಚಾರಿಸಿದಾಗ ಬಣ್ಣ ಬಯಲಾಗಿದೆ. ಸರಿಯಾಗಿ ರುಬ್ಬಿದಾಗ ಸತ್ಯ ಕಕ್ಕಿದ್ದಾನೆ ಜಹಾಂಗೀರ್. ಆತನ್ನು ವಾಪಸ್ ಕಳಿಸಲಾಗಿದೆ. ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಆ ದೇಶಕ್ಕೆ ಅಪ್ಪ ಅಮ್ಮ ಇಲ್ಲದಂಗಾಗಿದೆ. ಈಗಂತೂ ಅದು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿರುವಂಥ ಹಿಂದೂಗಳು ಇಲ್ಲಿಂದ ಹೋಗಿದ್ದಲ್ಲ. ಅದು ಯಾವಾಗ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರದ್ದು. ಈಗ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಆ್ಯಕ್ಷನ್ ಮಾಡಲಾಗ್ತಾ ಇದೆ. 8 ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ಬಿಗ್ ಶಾಕ್ ನೀಡಲಾಗಿದೆ. 8 ಜನರನ್ನು ಬಾಂಗ್ಲಾಗೆ ಕಳಿಸಿದ್ದಾರೆ ದೆಹಲಿ ಪೊಲೀಸರು. ಬಾಂಗ್ಲಾದೇಶದ ಮಾದಾರಿಪುರಕ್ಕೆ ಸೇರಿದ ಜನ ಇವರು. ಕಾಡಿನಿಂದ ಭಾರತ ಪ್ರವೇಶಿಸಿದ್ದಾರಂತೆ, ದೆಹಲಿಗೆ ಬಂದಿದ್ದರಂತೆ. ಎಲ್ಲ 8 ಜನರನ್ನು ಒಂದೇ ಕುಟುಂಬದವರು ಅಂತೇಳಿ ಗುರುತಿಸಲಾಗಿದೆ. ಜಹಾಂಗೀರ್ ಪತ್ನಿ 6 ಮಕ್ಕಳು ನುಸುಳಿ ಬಂದಿದ್ದರು. ಬೇರೆ ಹೆಸರಿನಲ್ಲಿ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದ ಜನ ಇವರು. ಬಾಂಗ್ಲಾದೇಶದ ದಾಖಲೆಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದರು. ಬಾಂಗ್ಲಾದೇಶಿಗಳು ಅಂತ ತೋರಿಸೋ ಯಾವುದೇ ದಾಖಲೆ ಅವರ ಬಳಿ ಇರಲಿಲ್ಲ. ಮೊದಲು ಒಬ್ಬನೇ ಭಾರತಕ್ಕೆ ಬಂದಿದ್ದ ಜಹಾಂಗೀರ್, ನಂತರ ಸ್ವಲ್ಪ ವರ್ಷ ಭಾರತದಲ್ಲಿದ್ದು ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಬಳಿಕ ಪತ್ನಿ ಮಕ್ಕಳನ್ನು ಭಾರತಕ್ಕೆ ಕರೆತಂದಿದ್ದ. ಸಿಕ್ಕಿಬಿದ್ದಾಗ ಪಶ್ಚಿಮ ಬಂಗಾಳ ತನ್ನ ಮೂಲ ಅಂತ ಹೇಳಿದ್ದ. ಪಶ್ಚಿಮ ಬಂಗಾಳದಲ್ಲಿ ವಿಚಾರಿಸಿದಾಗ ಬಣ್ಣ ಬಯಲಾಗಿದೆ. ಸರಿಯಾಗಿ ರುಬ್ಬಿದಾಗ ಸತ್ಯ ಕಕ್ಕಿದ್ದಾನೆ ಜಹಾಂಗೀರ್. ಆತನ್ನು ವಾಪಸ್ ಕಳಿಸಲಾಗಿದೆ. ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಆ ದೇಶಕ್ಕೆ ಅಪ್ಪ ಅಮ್ಮ ಇಲ್ಲದಂಗಾಗಿದೆ. ಈಗಂತೂ ಅದು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿರುವಂಥ ಹಿಂದೂಗಳು ಇಲ್ಲಿಂದ ಹೋಗಿದ್ದಲ್ಲ. ಅದು ಯಾವಾಗ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರದ್ದು. ಈಗ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಆ್ಯಕ್ಷನ್ ಮಾಡಲಾಗ್ತಾ ಇದೆ. 8 ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ಬಿಗ್ ಶಾಕ್ ನೀಡಲಾಗಿದೆ. 8 ಜನರನ್ನು ಬಾಂಗ್ಲಾಗೆ ಕಳಿಸಿದ್ದಾರೆ ದೆಹಲಿ ಪೊಲೀಸರು. ಬಾಂಗ್ಲಾದೇಶದ ಮಾದಾರಿಪುರಕ್ಕೆ ಸೇರಿದ ಜನ ಇವರು. ಕಾಡಿನಿಂದ ಭಾರತ ಪ್ರವೇಶಿಸಿದ್ದಾರಂತೆ, ದೆಹಲಿಗೆ ಬಂದಿದ್ದರಂತೆ. ಎಲ್ಲ 8 ಜನರನ್ನು
ಒಂದೇ ಕುಟುಂಬದವರು ಅಂತೇಳಿ ಗುರುತಿಸಲಾಗಿದೆ. ಜಹಾಂಗೀರ್ ಪತ್ನಿ 6 ಮಕ್ಕಳು ನುಸುಳಿ ಬಂದಿದ್ದರು. ಬೇರೆ ಹೆಸರಿನಲ್ಲಿ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದ ಜನ ಇವರು. ಬಾಂಗ್ಲಾದೇಶದ ದಾಖಲೆಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದರು. ಬಾಂಗ್ಲಾದೇಶಿಗಳು ಅಂತ ತೋರಿಸೋ ಯಾವುದೇ ದಾಖಲೆ ಅವರ ಬಳಿ ಇರಲಿಲ್ಲ. ಮೊದಲು ಒಬ್ಬನೇ ಭಾರತಕ್ಕೆ ಬಂದಿದ್ದ ಜಹಾಂಗೀರ್, ನಂತರ ಸ್ವಲ್ಪ ವರ್ಷ ಭಾರತದಲ್ಲಿದ್ದು ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಬಳಿಕ ಪತ್ನಿ ಮಕ್ಕಳನ್ನು ಭಾರತಕ್ಕೆ ಕರೆತಂದಿದ್ದ. ಸಿಕ್ಕಿಬಿದ್ದಾಗ ಪಶ್ಚಿಮ ಬಂಗಾಳ ತನ್ನ ಮೂಲ ಅಂತ ಹೇಳಿದ್ದ. ಪಶ್ಚಿಮ ಬಂಗಾಳದಲ್ಲಿ ವಿಚಾರಿಸಿದಾಗ ಬಣ್ಣ ಬಯಲಾಗಿದೆ. ಸರಿಯಾಗಿ ರುಬ್ಬಿದಾಗ ಸತ್ಯ ಕಕ್ಕಿದ್ದಾನೆ ಜಹಾಂಗೀರ್. ಆತನನ್ನು ವಾಪಸ್ ಕಳಿಸಲಾಗಿದೆ. ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಆ ದೇಶಕ್ಕೆ ಅಪ್ಪ ಅಮ್ಮ ಇಲ್ಲದಂಗಾಗಿದೆ. ಈಗಂತೂ ಅದು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿರುವಂಥ ಹಿಂದೂಗಳು ಇಲ್ಲಿಂದ ಹೋಗಿದ್ದಲ್ಲ. ಅದು ಯಾವಾಗ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರದ್ದು. ಈಗ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಆ್ಯಕ್ಷನ್ ಮಾಡಲಾಗ್ತಾ ಇದೆ. 8 ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ಬಿಗ್ ಶಾಕ್ ನೀಡಲಾಗಿದೆ. 8 ಜನರನ್ನು ಬಾಂಗ್ಲಾಗೆ ಕಳಿಸಿದ್ದಾರೆ ದೆಹಲಿ ಪೊಲೀಸರು. ಬಾಂಗ್ಲಾದೇಶದ ಮಾದಾರಿಪುರಕ್ಕೆ ಸೇರಿದ ಜನ ಇವರು. ಕಾಡಿನಿಂದ ಭಾರತ ಪ್ರವೇಶಿಸಿದ್ದಾರಂತೆ, ದೆಹಲಿಗೆ ಬಂದಿದ್ದರಂತೆ. ಎಲ್ಲ 8 ಜನರನ್ನು ಒಂದೇ ಕುಟುಂಬದವರು ಅಂತೇಳಿ ಗುರುತಿಸಲಾಗಿದೆ. ಜಹಾಂಗೀರ್ ಪತ್ನಿ 6 ಮಕ್ಕಳು ನುಸುಳಿ ಬಂದಿದ್ದರು. ಬೇರೆ ಹೆಸರಿನಲ್ಲಿ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದ ಜನ ಇವರು. ಬಾಂಗ್ಲಾದೇಶದ ದಾಖಲೆಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದರು. ಬಾಂಗ್ಲಾದೇಶಿಗಳು ಅಂತ ತೋರಿಸೋ ಯಾವುದೇ ದಾಖಲೆ ಅವರ ಬಳಿ ಇರಲಿಲ್ಲ. ಮೊದಲು ಒಬ್ಬನೇ ಭಾರತಕ್ಕೆ ಬಂದಿದ್ದ ಜಹಾಂಗೀರ್, ನಂತರ ಸ್ವಲ್ಪ ವರ್ಷ ಭಾರತದಲ್ಲಿದ್ದು ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಬಳಿಕ ಪತ್ನಿ ಮಕ್ಕಳನ್ನು ಭಾರತಕ್ಕೆ ಕರೆತಂದಿದ್ದ. ಸಿಕ್ಕಿಬಿದ್ದಾಗ ಪಶ್ಚಿಮ ಬಂಗಾಳ ತನ್ನ ಮೂಲ ಅಂತ ಹೇಳಿದ್ದ. ಪಶ್ಚಿಮ ಬಂಗಾಳದಲ್ಲಿ ವಿಚಾರಿಸಿದಾಗ ಬಣ್ಣ ಬಯಲಾಗಿದೆ. ಸರಿಯಾಗಿ ರುಬ್ಬಿದಾಗ ಸತ್ಯ ಕಕ್ಕಿದ್ದಾನೆ ಜಹಾಂಗೀರ್. ಆತನನ್ನು ವಾಪಸ್ ಕಳಿಸಲಾಗಿದೆ. ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾಗಿದೆ. ಆ ದೇಶಕ್ಕೆ ಅಪ್ಪ ಅಮ್ಮ ಇಲ್ಲದಂಗಾಗಿದೆ. ಈಗಂತೂ ಅದು ಭಾರತ ವಿರೋಧಿ ನಿಲುವನ್ನು ತೆಗೆದುಕೊಳ್ತಾ ಇದೆ. ಅಲ್ಲಿರುವಂಥ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿರುವಂಥ ಹಿಂದೂಗಳು ಇಲ್ಲಿಂದ ಹೋಗಿದ್ದಲ್ಲ. ಅದು ಯಾವಾಗ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅವ್ರದ್ದು. ಈಗ ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ವಿರುದ್ಧ ಆ್ಯಕ್ಷನ್ ಮಾಡಲಾಗ್ತಾ ಇದೆ. 8 ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ ಬಿಗ್ ಶಾಕ್ ನೀಡಲಾಗಿದೆ. 8 ಜನರನ್ನು ಬಾಂಗ್ಲಾಗೆ ಕಳಿಸಿದ್ದಾರೆ ದೆಹಲಿ ಪೊಲೀಸರು. ಬಾಂಗ್ಲಾದೇಶದ ಮಾದಾರಿಪುರಕ್ಕೆ ಸೇರಿದ ಜನ ಇವರು. ಕಾಡಿನಿಂದ ಭಾರತ ಪ್ರವೇಶಿಸಿದ್ದಾರಂತೆ, ದೆಹಲಿಗೆ ಬಂದಿದ್ದರಂತೆ. ಎಲ್ಲ 8 ಜನರನ್ನು ಒಂದೇ ಕುಟುಂಬದವರು ಅಂತೇಳಿ ಗುರುತಿಸಲಾಗಿದೆ. ಜಹಾಂಗೀರ್ ಪತ್ನಿ 6 ಮಕ್ಕಳು ನುಸುಳಿ ಬಂದಿದ್ದರು. ಬೇರೆ ಹೆಸರಿನಲ್ಲಿ ದೆಹಲಿಯಲ್ಲಿ ವಾಸ ಮಾಡ್ತಾ ಇದ್ದ ಜನ ಇವರು. ಬಾಂಗ್ಲಾದೇಶದ ದಾಖಲೆಗಳನ್ನೆಲ್ಲ ನಾಶ ಮಾಡಿಕೊಂಡಿದ್ದರು. ಬಾಂಗ್ಲಾದೇಶಿಗಳು ಅಂತ ತೋರಿಸೋ ಯಾವುದೇ ದಾಖಲೆ ಅವರ ಬಳಿ ಇರಲಿಲ್ಲ. ಮೊದಲು ಒಬ್ಬನೇ ಭಾರತಕ್ಕೆ ಬಂದಿದ್ದ ಜಹಾಂಗೀರ್, ನಂತರ ಸ್ವಲ್ಪ ವರ್ಷ ಭಾರತದಲ್ಲಿದ್ದು ಬಾಂಗ್ಲಾದೇಶಕ್ಕೆ ಹೋಗಿದ್ದ. ಬಳಿಕ ಪತ್ನಿ ಮಕ್ಕಳನ್ನು ಭಾರತಕ್ಕೆ ಕರೆತಂದಿದ್ದ. ಸಿಕ್ಕಿಬಿದ್ದಾಗ ಪಶ್ಚಿಮ ಬಂಗಾಳ ತನ್ನ ಮೂಲ ಅಂತ ಹೇಳಿದ್ದ. ಪಶ್ಚಿಮ ಬಂಗಾಳದಲ್ಲಿ ವಿಚಾರಿಸಿದಾಗ ಬಣ್ಣ ಬಯಲಾಗಿದೆ. ಸರಿಯಾಗಿ ರುಬ್ಬಿದಾಗ ಸತ್ಯ ಕಕ್ಕಿದ್ದಾನೆ ಜಹಾಂಗೀರ್. ಆತನನ್ನು ವಾಪಸ್ ಕಳಿಸಲಾಗಿದೆ.